ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತೊಂದು ಚಿಕ್ಕ ಕತೆ. ಎಷ್ಟು ನಮ್ಮ ವಿಚಾರಕ್ಕೆ ಮಹತ್ವ ಇದೆ. ನಾವು ಥಿಂಕ್ ಮಾಡೋದ್ರಿಂದ ಎಷ್ಟು ಬೇಗ ನಾವು ಬೆಳೆಯುತ್ತೇವೆ ಎನ್ನುವುದಕ್ಕಾಗಿ ಒಂದು ಚಿಕ್ಕ ಕತೆ. ಇದು ಉಪೇಂದ್ರ ರವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂಥ ಅದ್ಭುತ ಕತೆ. ಮೇಲೆ ಪರಮಾತ್ಮನು ಶಿವ ಮತ್ತು ಪಾರ್ವತಿ ಹೋಗ್ತಿರ್ತಾರಂತೆ. ಆಗ ಭೂಮಿಯಲ್ಲಿ ನಡೆಯುವ ಒಂದೊಂದು ಸಂಗತಿಗಳನ್ನು ನೋಡ್ತಾ, ನೀವು ಯಾರಿಗಾದರೂ ವರ ಕೊಡಬೇಕು ಅಂತ ಪಾರ್ವತಿ ಕೇಳ್ತಾಳಂತೆ. ಆಗ ಶಿವ ಬಂದು, ಒಬ್ಬ ಕಿಲಾಡಿ ವ್ಯಕ್ತಿ ಇರ್ತಾನೆ, ಅವನ ಹತ್ರ ಬಂದು, ನಿನಗೇನಾದರೂ ವರ ಬೇಕಾ ಅಂತ ಕೇಳ್ತಾನಂತೆ. ಹೌದು, ಹಾಗಾದರೆ ನೀನು ನಿಜವಾಗ್ಲೂ ನನಗೆ ವರ ಕೊಡ್ತೀಯಾ ಅಂತ ಕೇಳ್ತಾನಂತೆ. ಹೌದು ಕೊಡ್ತೀನಿ, ಏನು ಬೇಕು ಕೇಳು ಅಂತ ಶಿವ ಹೇಳ್ತಾನಂತೆ. ಆಗ ನನಗೆ ಅರ್ಧ ಗಂಟೆ ಟೈಮ್ ಕೊಡು ಅಂತ ಹೇಳಿ ಅವನು ಮನೆಗೆ ಹೋಗ್ತಾನಂತೆ. ಹೋಗಿ ತನ್ನ ಹೆಂಡತಿಗೆ, ನಿನಗೇನು ವರ ಬೇಕು ಹೇಳು ಅಂತ ಕೇಳ್ತಾನಂತೆ. ಆಗ ಅವಳು, ನನಗೆ ಮಕ್ಕಳಾಗಿಲ್ಲ ರೀ, ಮಕ್ಕಳಾಗುವಂತೆ ವರ ಪರಮಾತ್ಮ ಆ ಶಿವನ ಹತ್ರ ಕೇಳಿ ನನಗೆ ಮಗು ಬೇಕು ಅಂತ ಹೇಳ್ತಾನಂತೆ. ಆಗ ಅಪ್ಪ ಅಮ್ಮನ ಹತ್ರ ಬಂದು, ನಿಮಗೇನು ಬೇಕು ಅಂತ ಕೇಳ್ತಾನಂತೆ. ಆಗ ಅಪ್ಪ ಅಮ್ಮ, ನಮಗೆ ಹುಟ್ಟಿದಾಗಿನಿಂದ ಕಣ್ಣುಗಳಿಲ್ಲ, ನಮಗೆ ಕಣ್ಣು ಬೇಕು ಅಂತ ಕೇಳು ಅಂತ ಹೇಳ್ತಾರಂತೆ. ಆಗ ಇವನಿಗೆ ನೋಡಿದರೆ ಬಂಗಾರ, ಆಸ್ತಿ, ಒಡವೆ ಬೇಕು ಅಂತ ಆಸೆ. ಈಗ ಅವನು ಏನು ಮಾಡ್ತಾನಂದರೆ ಶಿವನ ಹತ್ರ ಬರ್ತಾನಂತೆ. ಬಂದು, ನನಗೆ ನೀನು ಕೇಳಿದ ವರ ಕೊಡ್ತೀಯಲ್ಲ, ಹಾಗಿದ್ರೆ ನನ್ನ ತಂದೆ ತಾಯಿ ನನ್ನ ಮಗುವನ್ನು ಬಂಗಾರದ ತೊಟ್ಟಿಲಲ್ಲಿ ಇಟ್ಟು ತೂಗುವಂಥ ವರ ಕೊಡು ಅಂತ ಕೇಳ್ತಾನಂತೆ. ಆಗ ಶಿವ, ಆಯಿತು ತಗೋ ಅಂತ ವರ ಕೊಡ್ತಾನಂತೆ. ಈಗ ಬಂಗಾರದ ತೊಟ್ಟಿಲು ಅಂದರೆ ಅವನಿಗೆ ಶ್ರೀಮಂತಿಕೆ ಬಂತು, ತಂದೆ ತಾಯಿಗೆ ಕಣ್ಣು ಬಂತು, ಹೆಂಡತಿಗೆ ಮಗುವಾಯಿತು. ಕತೆ ಎಷ್ಟು ಚೆನ್ನಾಗಿದೆಯಲ್ಲ. ಅದಕ್ಕೆ ನಾವು ನಮ್ಮ ವಿಚಾರ ಶಕ್ತಿಗೆ ಹೆಚ್ಚು ಮಹತ್ವ ಕೊಡಬೇಕು. ಎಮೋಷ್ನಲ್ ಪೂಲ್ ಆಗುವುದು ಒಳ್ಳೆಯದಲ್ಲ. ವಿಚಾರ ಶಕ್ತಿ ಮಾಡಬೇಕು, ಥಿಂಕ್ ಮಾಡಿ ಪ್ರತಿಯೊಂದು ಹೆಜ್ಜೆ ಇಡಬೇಕು. ಆಗ ನಮ್ಮ ಒಂದು ಸಾಧನೆ ಮಾಡಲು ಸಾಧ್ಯವಾಗತ್ತೆ.